ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ನೋಡ್ರಿ, ಆಲ್ರೆಡಿ ಮಹಾಕುಂಭಮೇಳ ಪ್ರಾರಂಭ ಆಗಿದೆ. ಈ ಒಂದು ಕುಂಭಮೇಳಕ್ಕೆ ಹೋಗಿ ನಿಮಗೆ ಸ್ನಾನ ಮಾಡಲು ಆಗದೇ ಇದ್ದರೆ ಮನೆಯಲ್ಲಿನೇ ಈ ಒಂದು ತೀರ್ಥ ಸ್ನಾನವನ್ನು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, ಎಲ್ಲರಿಗೂ ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನು ಮಾಡಲು ಆಗೋದಿಲ್ಲ, ಸಾಧ್ಯ ಇರೋದಿಲ್ಲ. ಕೆಲವರಿಗೆ ಏನೋ ಒಂದು ಕಾರಣ ಇರ್ಬೋದು, ಅಥವಾ ಏನಾದರೂ ಟೈಮಿಂದ ಈ ಒಂದು ತೀರ್ಥ ಸ್ನಾನ ತಪ್ಪಿ ಹೋಗಿರ್ಬೋದು. ಹಾಗಂತ ನೀವೇನಂತಂದ್ರೆ ಏನಾದರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆಯೊಳಗನ ನೀವು ಈ ರೀತಿ ಕೂಡ ಮಾಡಿ ಫಲವನ್ನು ಪಡಿಬೋದು. ಅಥವಾ ನೀವು ಈ ಆದಮೇಲಾದರೂ ಒಂದು ಸರಿ ಯಾವಾಗಾದರೂ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿದ್ರು ಕೂಡ ಆ ಒಂದು ಪುಣ್ಯ ಕೂಡ ಬರುತ್ತೆ ನೋಡ್ರಿ. ಆಗದೇ ಇದ್ದವರು ಮನೆಯಲ್ಲಿ ಈ ಒಂದು ತೀರ್ಥ ಸ್ನಾನವನ್ನು ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ನೋಡ್ರಿ. ಮನೆಯಲ್ಲೇ ನೀವು ಈ ಥರ ಒಂದು ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ. ಈಗ ಆಲ್ರೆಡಿ ಪ್ರಯಾಗ್ರಾಜ್ದೊಳಗೆ ಕುಂಭಮೇಳ ನಡೀತಾ ಇದೆ. ಇದು ಜನವರಿ 13ರಿಂದನೇ ಪ್ರಾರಂಭ ಆಗೈತಿ ಮತ್ತು ಇದು ಫೆಬ್ರವರಿ 26ವರೆಗೂ ನಡೀತೈತಿ. ಅಲ್ಲಿವರೆಗೂ ಹೋಗೋಕ್ಕೆ ಸಾಧ್ಯ ಆದವರು ಹೋಗಿ ನೀವು ಸ್ನಾನವನ್ನು ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂದರೆ ಮನೆಯಲ್ಲಿನೂ ಕೂಡ ಈ ಥರ ಒಂದು ಫಾಲೋ ಅಪ್ ಮಾಡಿರಿ. ಈ ಸಮಯದೊಳಗೆ ಏನಂತಂದ್ರೆ ಸಂಗಮ ಸ್ನಾನ ಮಾಡೋದು ಏನಂದರೆ ಒಂದು ಒಳ್ಳೆಯ ಒಂದು ದೈವಿಕ ಅನುಗ್ರಹ ಪಡೆಯುವಷ್ಟು ಮಹತ್ವವನ್ನು ಪಡ್ಕೊಂಡೈತಿ. ಹಾಗಾಗಿ ಎಲ್ಲರೂ ನೋಡ್ರಿ, ತುಂಬ ಜನ ಹೋಗಿ ಕರ್ನಾಟಕ ಅಂತ ಅಲ್ಲ, ಬೇರೆ ಎಲ್ಲ ಭಾಗದಿಂದನೂ ಈ ಒಂದು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಒಂದು ದೈವಿಕ ಸ್ನಾನವನ್ನು ಮಾಡಿ ಬರ್ತಾರೆ ತ್ರಿವೇಣಿ ಸಂಗಮದೊಳಗೆ. ಹೀಗಾಗಿ ಈ ಒಂದು ಮಹಾಕುಂಭಮೇಳದೊಳಗೆ ಮಾಡುವಂಥ ಈ ಒಂದು ಸ್ನಾನ ಶಾಹಿ ಸ್ನಾನ ಅಂತಾರೆ. ಇದನ್ನೇನಂದ್ರೆ ನಾಗಸಾಧುಗಳ ಸಂತರು ಈ ಟೈಮಲ್ಲಿ ಅಲ್ಲಿ ಮಹರ್ಷಿಗಳು ಕೂಡ ಎಲ್ಲರೂ ಬಂದಿರ್ತಾರೆ ನೋಡ್ರಿ. ಈ ಸ್ನಾನವನ್ನು ಮಾಡೋದು ಅಲ್ಲೆಲ್ಲ ಏನಂದ್ರೆ ತುಂಬ ಜನ ಬಂದಿರ್ತಾರೆ, ದೇಶ ವಿದೇಶಗಳಿಂದ ಕೂಡ ಆಗಮಿಸ್ತಾರೆ ಅಂತ ಹೇಳ್ತಾರೆ. ಈ ಒಂದು ತೀರ್ಥ ಸ್ನಾನವನ್ನು ಮಾಡೋದ್ರಿಂದ ಪಾಪಗಳು ಎಲ್ಲ ಕಳೀತವೆ ಅನ್ನೋ ಒಂದು ನಂಬಿಕೆಯಿಂದನೇ ಎಲ್ಲರೂ ಅಲ್ಲಿ ಹೋಗಿ ಬರೋ ಅಂಥದ್ದು. ಈ ಎಲ್ಲ ರೀತಿಯಿಂದ ನಮಗೆ ಈ ಸಂಕಷ್ಟದ ಒಂದು ಪರಿಸ್ಥಿತಿಗಳಿಂದ ಏನಪ್ಪ ಅಂದ್ರೆ ಪಾರು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದು ಯಾವಾಗ ಪ್ರಾರಂಭ ಆಯಿತು ಏನನ್ನೋದು ನಾನು ಮೊದಲೇ ಒಂದು ವಿಡಿಯೋ ಹಾಕಿದ್ದೀನಿ ನೋಡ್ರಿ, ಅದನ್ನು ಕೂಡ ನೀವು ಸರ್ಚ್ ಮಾಡಿ ನೋಡ್ಕೋಬೋದು. ಈ ಒಂದು ಕುಂಭಮೇಳದ ಸಮಯದೊಳಗೆ ಏನಂತಂದ್ರೆ ಪ್ರಕೃತಿ ಏನಂತಂದ್ರೆ ಸಂಗಮದಲ್ಲಿ ಹರಿಯುವಂಥ ನೀರನ್ನು ಮತ್ತಷ್ಟು ಹೆಚ್ಚು ಶಕ್ತಿಯುತವನ್ನಾಗಿ ಮಾಡ್ತೈತಿ ಅಂತ ಹೇಳ್ತಾರೆ. ಹಾಗಾಗಿ ಈ ಟೈಮಲ್ಲಿ ಕೆಲವರು ಮಿಸ್ ಮಾಡದೆ ಹೋಗ್ತಾರೆ. ಎಲ್ಲರಿಗೂ ಏನಂದ್ರೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ತ್ರಿವೇಣಿ ಸಂಗಮದೊಳಗೆ. ಅಂಥವ್ರಿಗೆ ಕಷ್ಟ ಇರುತ್ತೆ. ಅಂಥವ್ರು ಏನಂದರೆ ಇನ್ಯಾವುದೋ ಒಂದು ಕಾರಣದಿಂದನೂ ಕೂಡ ಕುಂಭಮೇಳಕ್ಕೆ ಹೋಗದೆ ಆಗದಿರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಏನಂದರೆ ಒಂದು ಕುಂಭಮೇಳದ ಪವಿತ್ರ ಸ್ನಾನವನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳೋದಾದರೆ, ಸಾಕಷ್ಟು ಜನರಿಗೆ ಏನಂದರೆ ಈ ಒಂದು ಕುಂಭಮೇಳಕ್ಕೆ ಹೋಗಲು ಆಗೋದಿಲ್ಲ. ಇನ್ನು ಕೆಲವರು ಒಂದು ದಿವಸದ ಮಟ್ಟಿಗಾದರೂ ಹೋಗಬೇಕು ಅಂತ ಹೋಗ್ತಾರೆ. ಅಂಥ ಪರಿಸ್ಥಿತಿಯೊಳಗೆ ಏನಂತಂದರೆ ಕುಂಭಮೇಳದ ಸ್ನಾನವನ್ನು ಮನೇಲಿ ಕೂಡ ಮಾಡ್ಬೋದು. ಇದಕ್ಕಾಗಿ ನೀವೇನು ಮಾಡ್ಬೋದಂದ್ರೆ ಒಂದು ತಾಮ್ರದ ಪಾತ್ರೆಯನ್ನು ತೊಗೊಳ್ರಿ, ಅದ್ರ ಜೊತೆಗೆ ಒಂದು ಕಲಶವನ್ನು ತೊಗೊಳ್ರಿ. ಈ ಕಲಶದೊಳಗೆ ಏನಂದ್ರೆ ಗಂಗಾ ಜಲವನ್ನು ಹಾಕಿರಿ. ಅಥವಾ ಯಾರಾದರೂ ಕುಂಭಮೇಳಕ್ಕೆ ಹೋಗಿ ಬಂದಿರ್ತಾರೆ ನೋಡಿ, ಅವ್ರೇನಾದರೂ ನಿಮಗೆ ನೀರು ತಂದು ಕೊಟ್ಟಿದ್ರೆ ಆ ನೀರನ್ನು ಕೂಡ ಅದರೊಳಗೆ ಹಾಕ್ಕೊಬೋದು, ಇಲ್ಲ ಗಂಗಾ ಜಲವನ್ನು ಹಾಕ್ಕೊಬೋದು. ಹಾಕಿ ಯಾವುದು ಇರುತ್ತೆ ನಿಮ್ಗೆ ಲಭ್ಯವಿರೋದನ್ನು ಹಾಕಿರಿ. ಮತ್ತು ಮನೆಯಲ್ಲಿರುವಂಥ ಶುದ್ಧ ನೀರನ್ನು ಆ ಕಲಶದೊಳಗೆ ಹಾಕಿ ಇಟ್ಕೊಳ್ರಿ. ಸಂಜೆ ಸಮಯದೊಳಗೆ ಏನಂದರೆ ನೀವು ದೇವ್ರ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಒಂದು ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ನೀರು ತುಂಬಿದಂಥ ಈ ಕಲಶವನ್ನು ಇಟ್ಟು, ಆನಂತರ ಆ ಕಲಶಕ್ಕೆ ಏನು ಮಾಡಿರಿ ಅಂದರೆ ಅರಿಶಿನ ಕುಂಕುಮವನ್ನು ಹಚ್ಚಿರಿ, ಹೂವಿನಿಂದ ಅಲಂಕಾರ ಮಾಡಿರಿ. ಈ ಕಲಶದ ಎರಡೂ ಬದಿಯನ್ನು ಕೂಡ ದೀಪವನ್ನು ಹಚ್ಚಿಡಬೇಕು. ಹಚ್ಚಿಟ್ಟು ಈ ಕಲಶಕ್ಕೆ ನೀವು ಪೂಜೆಯನ್ನು ಮಾಡಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ. ಕುಂಭಮೇಳದ ಒಂದು ಈ ತೀರ್ಥ ಸ್ನಾನ ಯಾರಿಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ನೋಡ್ರಿ, ನೀವೇ ಈ ನೀರನ್ನು ತೀರ್ಥ ಸ್ನಾನದ ನೀರನ್ನಾಗಿ ಪರಿವರ್ತಿಸುವಂಥ ಮನಸ್ಸಲ್ಲಿ ಬೇಡಿಕೊಂಡು ಈ ಕಲಶವನ್ನು ಪೂಜೆ ಮಾಡುವಾಗ ಮಂತ್ರವನ್ನು ಹೇಳಬೇಕು. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳಿ ನೀವೇನಂದ್ರೆ ಸಂಪೂರ್ಣವಾಗಿ ಕಲಶ ಪೂಜೆಯನ್ನು ಮಾಡಬೇಕು. ಆನಂತರ ಕಲಶದ ಮುಂದೆ ಕೂತ್ಕೊಂಡು ರಾಮನಾಮವನ್ನು ಪಠಿಸ್ರಿ. 108 ಬಾರಿ ಆದರೂ ಸರಿ, ಇನ್ನೂ ಹೆಚ್ಚು ಸರಿ ಆದರೂ ಸರಿ
ಪಠಿಸಿ ಈ ಒಂದು ಪೂಜೆ ಮಾಡಿದ ಕಲಸದ ನೀರನ್ನು ಅಲ್ಲೇ ಅದೇ ಸ್ಥಳದಲ್ಲಿಟ್ಟು ಮರುದಿನ ಮುಂಜಾನೆ ಎದ್ದು ನೀವು ಸ್ನಾನ ಮಾಡ್ತೀರಿ ನೋಡ್ರಿ, ಆ ಟೈಮ್ ಒಳಗೆ ಈ ಕಲಶದಲ್ಲಿರುವಂಥ ನೀರನ್ನು ಬೆರೆಸಿಕೊಂಡು ನೀವು ಸ್ನಾನವನ್ನು ಮಾಡ್ಬೋದು. ಸ್ನಾನ ಮಾಡುವಾಗ ಮತ್ತೆ ಗಂಗೆಯ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಯಸ್ಮಿನ್ ಸನ್ನಿಧಿಂ ಕುರು ಅಂತ ಈ ಮಂತ್ರವನ್ನು ನೀವು ಮತ್ತೊಮ್ಮೆ ಪಠನೆ ಮಾಡಿರಿ. ಸ್ನಾನದ ನಂತರ ಶುದ್ಧವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಮುಂದೆ ನೀವು ಮಾಡಿದಂತಹ ಏನೇ ಪಾಪ ಕರ್ಮಗಳಿದ್ದರೂ ಪರಿಹಾರ ಆಗಲಿ ಅಂತ ಬೇಡಿಕೊಂಡು ಆ ನಂತರ ನೀವು ರಾಮನಾಮವನ್ನು ಮತ್ತೆ ಪಠಣೆಯನ್ನು ಮಾಡಿರಿ. ಈ ಒಂದು ರೀತಿ ನೀವು ಮನೆಯಲ್ಲೇ ಕಲಶದ ನೀರಿನಲ್ಲಿ ಈ ಥರ ಒಂದು ಶಕ್ತಿಯನ್ನು ತುಂಬಿ ಸ್ನಾನವನ್ನು ಮಾಡೋದ್ರಿಂದ ನಿಮಗೆ ಮಹಾಕುಂಭಮೇಳದೊಳಗೆ ತೀರ್ಥ ಸ್ನಾನ ಮಾಡಿದಷ್ಟು ದೊರೆಯುವಷ್ಟು ಫಲ ಕೂಡ ದೊರೀತೈತಿ ಅಂತ ಒಂದು ನಂಬಿಕೆ ಐತೆ ನೋಡ್ರಿ ಫ್ರೆಂಡ್ಸ್. ಇದಿಷ್ಟು ಮತ್ತು ಯಾರೆಲ್ಲ ಹೋಗಿ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಹೋಗಿ ಮಾಡ್ಬೋದು. ಆಗದೆ ಇರೋರಿಗೆ, ಏಜ್ ಆಗಿರೋರು ಈ ಥರ ಇರ್ತಾರೆ ನೋಡ್ರಿ, ಕೆಲವ್ರಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಚಳಿ ಜಾಸ್ತಿ ಅಂಥವ್ರು ಈ ಒಂದು ಇದನ್ನು ಫಾಲೋ ಅಪ್ ಮಾಡ್ಬೋದು. ನೀವು ಏನೂ ತೊಂದರೆ ಇಲ್ಲ, ಮಾಡ್ಕೋಬೋದು. ಇಲ್ಲ ಅಂದರೆ ಹೋಗಿನೂ ಕೂಡ ಬರ್ಬೋದು. ಇಲ್ಲಾಂದರೆ ಕುಂಭಮೇಳ ಆದಮೇಲೂ ಕೂಡ ಏನಾದರೂ ನೀವು ಆ ಕಡೆ ಹೋಗೋ ಇದು ಇತ್ತಪ್ಪ ಅಂದರೂ ಕೂಡ ಹಂಗೆ ಮಾಡಿದ್ರೂ ನಿಮಗೆ ಒಂದು ಪುಣ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಸಾಧ್ಯವಾಗದೇ ಇದ್ದವರು ಈ ಥರ ಒಂದು ಮನೆಯಲ್ಲಿ ಮಾಡೋದು ಯಾವ ಥರ ಅಂತ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ಪ್ರತಿದಿನ ವಿಡಿಯೋ ಬರುತ್ತೆ. ಬೆಳಗ್ಗೆ ಒಂದು ಪಂಚಾಂಗ ವಿಡಿಯೋ ಬರುತ್ತೆ, ಸಾಯಂಕಾಲ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ ಅಥವಾ ಪೂಜೆ ವಿಡಿಯೋ ಇರುತ್ತೆ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.